ನಗರಸಭೆ ಚುನಾವಣೆ ಸಂಬಂಧಿಸಿದ ಮೀಸಲಾತಿ ಈಗಾಗಲೇ ಘೋಷಣೆಯಾಗಿದ್ದು, ಆದರೆ ಮೀಸಲಾತಿ ಪ್ರಕಟ ಆದ ಬಳಿಕ ಹಿಂದಿನ ಲೂಟಿಕಾರರು ಮೀಸಲು ಕ್ಷೇತ್ರ ಬದಲಿಸುವ ಹುನ್ನಾರ ಮಾಡುತ್ತಿದ್ದಾರೆ ಎಂದು ಭೀಮಗರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ಆರೋಪಗೈದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಾಸಕರು ಹಾಗೂ ರಾಜ್ಯ ಸರ್ಕಾರ ಮೀಸಲಾತಿ ಪ್ರಕಟವಾಗಿದ್ದನ್ನು ಬದಲಿಸಲೇಬಾರದು. ಒಂದೊಮ್ಮೆ ಬದಲಾವಣೆ ಆದಲ್ಲಿ ಲೂಟಿಕೋರರಿಗೆ ಜನಪ್ರತಿನಿಧಿಗಳು ಬೆಂಬಲಿಸಿದಂತಾಗಲಿದೆ. ಅಬಕಾರಿ, ಸಹಾಯಕ ಆಯುಕ್ತರ ಹಾಗೂ ತಹಶೀಲ್ದಾರ್ ಕಚೇರಿ, ಲೋಕೋಪಯೋಗಿ ಇಲಾಖೆ, ಪೊಲೀಸ್ ಇಲಾಖೆಗಳಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಕೆಲವರು ದಲಿತರ ಅನ್ನಕ್ಕೆ ಕೈ ಹಾಕಿದ್ದಾರೆ. ಅಂತಹ ಸರ್ಕಾರಿ ನೌಕರರು ಶರಣಾಗಬೇಕು. ಇಲ್ಲದೆ ಹೋದಲ್ಲಿ ಭೀಮಗರ್ಜನೆ ಸಂಘಟನೆಯಿಂದ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಅಮಿತ್ ಜೋಗಳೇಕರ್, ನವೀನ್ ಕಾನಡೆ, ರಾಜೇಶ್ ಕಲಘಟಗಿ, ಅಕ್ಷಯ್ ಧೋತ್ರೆ, ಗುರುರಾಜ್ ಮಿಂಟಿ, ಹರ್ಷ ಗೋವಿ ಉಪಸ್ಥಿತರಿದ್ದರು. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಭೀಮಗರ್ಜನೆ ಸಂಘಟನೆ ವತಿಯಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಬಹುಮುಖ್ಯವಾಗಿ 4 ಪ್ರಮುಖ ಅಂಶಗಳನ್ನು ಸಿರ್ಸಿ ಸಿದ್ದಾಪುರದ ಸಾರ್ವಜನಿಕರಿಗೆ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಮೊದಲನೇದಾಗಿ ನಗರಸಭೆಯ ಚುನಾವಣೆ ಎಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ ಆಗಿ ಸಿರ್ಸಿಯ ಸಾರ್ವಜನಿಕರು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಏನು ಚುನಾವಣೆ ದಿನಾಂಕ ಒಂದು ಘೋಷಣೆ ಆಗಿಲ್ಲ ಒಂದು ಬಿಟ್ರೆ ಅದರ ಸಂಬಂಧಪಟ್ಟಂತ ಎಲ್ಲ ವಾರ್ಡ್ಗಳಿಗೆ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲೂ ಕೂಡ 1, 2, 3, 9 ಮತ್ತು 19ನೇ ವಾರ್ಡಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದವರಿಗೆ ಮೀಸಲಾತಿ ಕ್ಷೇತ್ರವನ್ನಾಗಿ ನಗರಸಭೆ ಚುನಾವಣೆಗೆ ಸರ್ಕಾರದಿಂದ ಮತ್ತು ಚುನಾವಣಾ ಆಯೋಗದಿಂದ ಮಾಡಿದ್ದಾರೆ. ಆದರೆ ಈ ಮೀಸಲಾತಿ ಪ್ರಕಟ ಆಗಿದ ನಂತರದಿಂದ ಏನು ಹಳೆಯ ಲೂಟಿಕೋರರು ಯಾರಿದ್ರು ನಗರಸಭೆಯಲ್ಲಿ, ಅದೇ ಲೂಟಿಕೋರರು ಹೋಗಿ ಕೆಲವು ನಗರಸಭೆ ಲೂಟಿ ಹೊಡೆದಂಥವ್ರು ಅವರು ಮತ್ತೆ ಹೋಗ್ಕೊಂಡು ಈಗ ಮತ್ತೆ ಆ ಮೀಸಲಾತಿ ಕ್ಷೇತ್ರವನ್ನ ಬದಲಾವಣೆ ಮಾಡ್ಲಿಕ್ಕೋಸ್ಕರ ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ನಾವು ಈ ಮೂಲಕ ಮಾನ್ಯ ಶಾಸಕರಾದ ಭೀಮಣ್ಣ ನಾಯ್ಕರವರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗದವರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಕೂಡ ಅದನ್ನು ಕೂಡ ಸಂಸದರಿಗೂ ಹೇಳ್ತಾ ಇದ್ದೇವೆ, ದಯವಿಟ್ಟು ಕೂಡ ಈಗೇನು ಮೀಸಲಾತಿ ಪ್ರಕಟ ಆಗಿದೆ ಅದು ಹಾಗೇ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಈ 1, 2, 9, 19 ವಾರ್ಡ್ಗಳ ಏನ್ ಮೀಸಲು ಕ್ಷೇತ್ರಗಳಿವೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಸಮಾಜದವರು ಇದ್ದಾರೆ, ಪ್ರತಿಯೊಬ್ಬ ಸಮಾಜದವರು ಇದ್ದಾರೆ. ಆದ್ರೆ ಈ ಕೆಲವು ಪಟ್ಟಣದ ಹಿತಾಸಕ್ತಿಯವರು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಇಷ್ಟು ವರ್ಷ ನಗರಸಭೆ ಲೂಟಿ ಹೊಡೆದು ಅವರಿಗೆ ಸಾಕಾಗಿಲ್ಲ ಅನ್ಸುತ್ತೆ, ಮತ್ತು ಲೂಟಿ ಹೊಡೆಯೋಕ್ಕೋಸ್ಕರ ಮತ್ತೆ ಅವರು ಅದೇ ಕ್ಷೇತ್ರಕ್ಕೆ ಏನು ಅವ್ರು ಕೈಟಪ್ ಹೋಗ್ಬಿಟ್ಟಿದೆ ಆ ಕ್ಷೇತ್ರಗಳು, ಆ ಕ್ಷೇತ್ರಕ್ಕೆ ಮತ್ತೆ ಬಂದ್ಕೊಂಡು ನಾವು ಚುನಾವಣೆ ಪ್ರಾತಿನಿಧ್ಯ ಮಾಡ್ಬೇಕು ಅಂತ ಹೇಳ್ಕೊಂಡು ಈಗಾಗಲೇ ಪ್ರಯತ್ನ ಪಡ್ತಾರೆ ಮೀಸಲು ಬದಲಾವಣೆ ಆಗಬೇಕಂತ ಹೇಳಿ. ಅದು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗ್ಬಾರ್ದು. ಹಾಗೇನಾದ್ರೂ ಕೂಡ ಬದಲಾವಣೆ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಮಾನ್ಯ ಸರ್ಕಾರದವರು ಇಡ್ತಾರೆ, ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇವರಿಗೆ ಪ್ರತ್ಯಕ್ಷವಾಗಿ ಕೂಡ ಪರೋಕ್ಷವಾಗಿ ಬೆಂಬಲ ಮಾಡ್ತಾ ಇದಾರೆ ಅಂತ ಹೇಳಿ ಇಂಥ ಲೂಟಿಕೋರರಿಗೆ ಬೆಂಬಲ ಮಾಡ್ತಾರೆ ಅಂತ ಹೇಳಿ ನಾವು ತಿಳ್ಕೊಬಿಡ್ಲಿಕ್ಕೆ ಅಡ್ಡಿಲ್ಲ. ಒಂದನೇ ವಿಷಯ ಇದು. ಇನ್ನು ಎರಡನೇ ವಿಷಯ ಅಂತ ಹೇಳಿದ್ರೆ ಸುಳ್ಳು ಜಾತಿ ಪ್ರಮಾಣ ಪತ್ರ. ಈಗಾಗಲೇ ಅನೇಕ ನಮ್ಮ ದಲಿತ ಹಿರಿಯ ಮುಖಂಡರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಸುಳ್ಳು ಜಾತಿ ಪ್ರಮಾಣ ಪತ್ರದಲ್ಲಿ ಹೋರಾಟ ಮಾಡ್ಕೊಂಡು ಬಂದು ಏನು ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ಸರ್ಕಾರ ನೌಕರನ್ನ ತಗೊಳ್ತಾ ಇದ್ದಾರೆ. ಅವ್ರ ವಿರುದ್ಧ ಕಾನೂನು ಮುಂದಾಗಿ ಆದ್ರೂ ಕೂಡ ಈಗಾಗಲೇ ನಮಗೆ ಕೆಲವೊಂದು ಇಲಾಖೆಗಳಿಂದ ಮಾಹಿತಿ ಬಂದಿದೆ. ಈ ಅಬಕಾರಿ ಇಲಾಖೆ ಆಗಿರ್ಬೋದು, ಮಾನ್ಯ ಸಹಾಯಕ ಆಯುಕ್ತರ ಕಚೇರಿ ಆಗಿರ್ಬೋದು, ತಹಶೀಲ್ದಾರ್ ಕಚೇರಿ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ PWD ಈ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಈಗಾಗಲೇ ಸುಳ್ಳು ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡು ದಲಿತರಿಗೆ ಇರುವಂತಹ ಏನು ಹಕ್ಕು ಯಾವುದಿತ್ತೋ ನಮ್ಮ ಅನ್ನಕ್ಕೆ ಕೈ ಹಾಕಿದರು. ಬೇರೆ ವಿಷಯ ಅಡ್ಡಿವಾಗಿತ್ತು, ನಮ್ಮ ಅನ್ನಕ್ಕೆ ಕೈ ಹಾಕಿದ್ದಾರೆ. ಅಂತ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ಯಾರ್ಯಾರು ನೀವು ಸರ್ಕಾರ ನೌಕರನ್ನು ಪಡೆದುಕೊಂಡಿದ್ದೀರೋ ದಯವಿಟ್ಟು ನಿಮ್ಗೆ ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಾವು ಈಗಾಗಲೇ ಬಂದು ಶರಣಾಗ್ಬಿಡಿ. ಆ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ನಮ್ಮ ಹಕ್ಕನ್ನು ಕಲ್ಪಿಕೊಂಡಿದ್ದೀರಲ್ಲ, ನೀವು ಶರಣಾಗ್ಬಿಡಿ. ಇಲ್ಲ ಅಂತ ನಿಮ್ಮ ವಿರುದ್ಧ ಕಾನೂನು ಕ್ರಮಕ್ಕೆ ಭೀಮಗರ್ಜನೆ ಸಂಘಟನೆಯವರು ಯಾವತ್ತೂ ಮುಂದಾಗ್ತಾರೆ ಅಂತ ಹೇಳ್ಕೊಂಡು ಇವಾಗ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇನ್ನು ಮೂರನೇ ವಿಷಯ ಅಂತ ಹೇಳಿದ್ರೆ ಈಗಾಗಲೇ ಸಾಮಾಜಿಕ ಮಾಧ್ಯಮದಲ್ಲಿರ್ಬೋದು ಅಥವಾ ಕೆಲವು ಮಾಧ್ಯಮಗಳಲ್ಲಿ ಕಾಣಿಸ್ತಾ ಇದ್ದಾರೆ ಹಿಂದೂ ರಾಷ್ಟ್ರದ ಬಗ್ಗೆ ಕೆಲವೊಂದು ಸ್ವಾಮೀಜಿಯವರು ಹೋರಾಟ ಮಾಡ್ತಾ ಇದ್ದಾರೆ. ಹಿಂದೂ ರಾಷ್ಟ್ರ ಅಂತ ಹೇಳಿ ಘೋಷಣೆ ಮಾಡಬೇಕು, ಹಿಂದೂ ರಾಷ್ಟ್ರ ಅಂತ ಹೇಳಿ ಸರಿಯಾಗ್ತದೆ ಅಂತ ಹೇಳ್ಕೊಂಡು
ಈ ಹಿಂದೂ ರಾಷ್ಟ್ರಕ್ಕೆ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈ ಹಿಂದೂ ರಾಷ್ಟ್ರ ಆಗ್ಬೇಕು ಅಂತ ಹೇಳಿದ್ರೆ ಒಂದೇ ಇರೋ ಬೇಡಿಕೆ ಏನಂತ ಹೇಳಿದ್ರೆ, ನೀವು ಹಿಂದೂ ರಾಷ್ಟ್ರನೇ ಆಗ್ಬೇಕು, ಹಿಂದೂ ರಾಷ್ಟ್ರನೇ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ರಾಜ್ಯಕ್ಕೆ ಬಿಟ್ಟುಕೊಂಡು ಹಿಂದೂ ರಾಷ್ಟ್ರ ಮಾಡಿ, ಸರ್ವ ಜನಾಂಗದವರನ್ನು ಸೇರಿಸ್ಕೊಂಡು ಹಿಂದೂ ರಾಷ್ಟ್ರ ಮಾಡಿ. ಹಿಂದೂ ರಾಷ್ಟ್ರ ಆಗ್ತದೆ ಅಂತ ಹೇಳಿ ಅದಕ್ಕೊಂದು ಮೂಲವಾಗಿ ಧರ್ಮದ ಲೇಪನ ಹಚ್ಚಲಿಕ್ಕೆ ಹೋಗ್ಬೇಡಿ ಅಂತ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಏನು ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಆಗ್ಬೇಕಂತ ಹೇಳ್ಕೊಂಡು ಅದು ಸಂಪೂರ್ಣ ರಾಜಕೀಯ ಆಗ್ಬಿಟ್ಟಿರೋದು. ಧರ್ಮವನ್ನು ಮತ್ತು ರಾಜಕೀಯಕ್ಕೋಸ್ಕರ ಬಳಸ್ಕೊಂತ ಇದ್ದಾರೆ. ಹಾಗಾಗ್ಬಾರ್ದು. ಹಾಗೂ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದೇ ಒಂದು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಈ ಆಸ್ತಿಯಲ್ಲಿ ಸಮಾನ ಹಂಚಿಕೆ ಸರ್ವ ಸಮಾಜಕ್ಕೂ ಆಗ್ತಾ ಅಂತ ಹೇಳಿದ್ರೆ, ಅದ್ರ ಜೊತೆಯಲ್ಲಿ ದೇವಸ್ಥಾನಗಳಲ್ಲಿ ಪ್ರಧಾನ ಹುದ್ದೆಗಳಲ್ಲಿ ಎಲ್ಲಾ ವರ್ಗದವರನ್ನು ಸೇರಿಸಿಕೊಂಡು ಪ್ರಧಾನ ಅರ್ಚಕರನ್ನಾಗಿ ಮಾಡ್ತಾರಂತ ಹೇಳಿದ್ರೆ, ಹಾಗಿದ್ದಾಗ ಮಾತ್ರ ಬೇಡ ಅಂತ ಹೇಳಿದ್ರು ಕೂಡ ಅದು ಹಿಂದೂ ರಾಷ್ಟ್ರ ಹಾಗೆ ಆಗುತ್ತೆ. ಅಲ್ಲಿ ಸಂಪೂರ್ಣ ಬೆಂಬಲ ಇರುತ್ತೆ, ಮೀಸಲಾತಿ ಕೂಡ ಹೋಗುತ್ತೆ. ಆ ತರ ನೀವು ಸಮಾಜ ಕಟ್ತೀರಂತ ಹೇಳಿದ್ರೆ ಅಂತರ್ಜಾತಿ ವಿವಾಹಗಳನ್ನು ಜಾಸ್ತಿ ಮಾಡಿಸಿ. ಹಾಗಿದ್ರೆ ಮಾತ್ರ ಹಿಂದೂ ರಾಷ್ಟ್ರ ಬೇಡ ಅಂತ ಹೇಳಿದ್ರೆ ಆಗ್ತಾ ಹೋಗುತ್ತೆ. ನೀವೇನು ಅದಕ್ಕೋಸ್ಕರ ಹೋರಾಟ ಮಾಡಬೇಕನ್ನ ಅವಶ್ಯಕತೆನೂ ಇಲ್ಲ, ನೀವು ಮಾಡಬೇಕಂತ ಅವಶ್ಯಕತೆನೂ ಇಲ್ಲ. ಹಾಗಾಗಿ ನಾವು ಹೇಳ್ತಾ ಇರೋದು ಇಂಥ ಹಿಂದೂ ರಾಷ್ಟ್ರದ ಸಂಪೂರ್ಣ ವಿರೋಧ ಮಾಡ್ತಾ ಇದ್ದೇವೆ. ಅದ್ರ ಜೊತೆ ಮುಂದಿನ ಏನ್ ಚುನಾವಣೆ ನಡೀತದೆ, ನಗರಸಭೆ ಚುನಾವಣೆಯಲ್ಲಿ ಸಿರಿಸೆ ಯುವಕರಿಗೆ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಮಾಧ್ಯಮದ ಮುಖಾಂತರ. ಅದನ್ನ ಎಷ್ಟು ಗಂಭೀರವಾಗಿ ತಗೊಳ್ತಿರೋ ಬಿಡ್ತಾರೋ ನೀವು ಬಿಟ್ಟಂತ ವಿಷಯ. ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ನಗರಸಭೆ ಚುನಾವಣೆಯಲ್ಲಿ ನಡೀತದೆ ಮೆಂಬರ್ ಎಲೆಕ್ಷನ್ಗಳು, ಆ ಚುನಾವಣೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಸೋತಿರೋದ್ರಿಂದ ಆಗ್ತಿರೋ ಅದು ನಿಮ್ಮ ಸೆಕೆಂಡರಿ ವಿಷಯ. ಆದ್ರೆ ಚುನಾವಣೆ ಭಾಗ್ಯ ಆಗುವಂತದ್ದು ನಿಮ್ಮೊಂದು ಕರ್ತವ್ಯ ಅಂತ ಹೇಳ್ಕಂತ ಇನ್ನು ಮುಂದಿನ ಮಾತನ್ನು ನಮ್ಮ ರಾಜೇಶ್ ದೇಶಪಾಂಡೆ ಸರ್ ಮಾತನಾಡ್ತಾರೆ. ಪತ್ರಿಕಾ ಮಿತ್ರರೇ, ನಾವೆಲ್ಲ ಗಮನಿಸಿದ್ದೀರಿ, ಅರ್ಜುನ್ ಮುಂಚೆಯವರ ನೇತೃತ್ವದಲ್ಲಿ ಏನು ಭೀಮಗರ್ಜನೆ ಸಂಘಟನೆ ಇವತ್ತು ಹೊಂದಿದೆ. ಅವರಿಗೇನು ಸಾಥ್ ಆಗ್ತಾ ಇದ್ದಾರೆ ನಮ್ಮ ಅಮಿತ್ ಜವಳಿಕರ್ ಅವರು, ಜೊತೆಗೆ ನವೀನ್ ಕಾನಡೆ, ಗೋವಿ ಹುಡುಗರು, ಗುಜರಾತ್ವರೆಲ್ಲ ಸೇರ್ಕೊಂಡು ಏನು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರತಿಕ್ರಿಯೆ ಸಿಗ್ತಾ ಇದೆ. ರಾಜ್ಯದ ಒಂದು ಬಣವಾಗಿರ್ತಕ್ಕಂಥ ಅಂಬೇಡ್ಕರ್ ಧ್ವನಿ ಅಂತಕ್ಕಂಥ ಒಂದು ಬಣ, ಏನು ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಕಾದ್ರೋಳಿಯವರು ಇವರ ಒಂದು ಹೋರಾಟವನ್ನು ಗಮನಿಸಿದ್ದಾರೆ. ಮತ್ತೆ 4ನೇ ತಾರೀಕಿಗೆ ಬಂದು ಇವರನ್ನೆಲ್ಲ ಅಭಿನಂದಿಸುವ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ, ಏನು ರಸ್ತೆ ಹದಗೆಟ್ಟಿತ್ತು, ರಸ್ತೆ ರಿಪೇರಿ ಆಗಲೇಬೇಕು ಅಂತ ಏನು ಹೋರಾಟ ಕೇಳಿದ್ರು ಭೀಮಗರ್ಜನೆ ತಂಡದವರು, ಅದಕ್ಕೆ ತಕ್ಷಣ ಪ್ರತಿಕ್ರಿಯೆಯನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ಆ ಒಂದು ವಿಷಯದಲ್ಲಿ ಭೀಮಗರ್ಜನೆ ಸಂಘಟನೆಯವರು ನಮ್ಮ ಶಾಸಕರನ್ನ ಈ ಒಂದು ಸಂದರ್ಭದಲ್ಲಿ ನಾವು ಅಭಿನಂದಿಸ್ತೇವೆ. ಯಾಕಂದ್ರೆ ನಮ್ಮ ಒಂದು ಹೋರಾಟಕ್ಕೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಮತ್ತು ರಸ್ತೆ ರಿಪೇರಿ ನಡೀತಾ ಇದೆ, ಆದ್ರೆ ಬಹಳ ಸ್ಲೋ ಆಗಿದೆ. ಇದ್ರ ಬಗ್ಗೆ ನಮ್ಮ ಭೀಮಗರ್ಜನೆ ತಂಡದವರಿಗೆ ಗೊತ್ತಾಗಿದೆ. ಇದು ಬಹಳ ಬೇಗನೆ ಮಾಡಬೇಕು ಅನ್ನತಕ್ಕಂಥ ವಿಚಾರ ಕೂಡ ಹೊಂದಾಗಿದೆ. ಬಹಳ ಬೇಗ ರಸ್ತೆ ರಿಪೇರಿ ಆಗಬೇಕು, ಶಿರ್ಸಿ ಒಂದು ಸುಂದರ ಪ್ರದೇಶವಾಗಬೇಕು ಅನ್ನತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಈಗಾಗಲೇ ಅರ್ಜುನ್ ಬೆಂಟಿ ಅವರು ಹೇಳಿದಾಗ ನಗರಸಭೆ ಚುನಾವಣೆಯಲ್ಲಿ ಎಲ್ಲ ಯುವಕರು ಸೋಲು ಗೆಲುವುಗಳನ್ನು ಲೆಕ್ಕಿಸದೆ ಭಾಗವಹಿಸಬೇಕನ್ನತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ. ನಾವು ಇನ್ನೂ ಒಂದು ಮುಂದಿನ ಹೆಜ್ಜೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬಹುಶಃ 31 ವಾರ್ಡಿಗೂ ನಮ್ಮ ಭೀಮಗರ್ಜನೆ ಸಂಘಟನೆಯ ಎಲ್ಲ ತಂಡದವರು ಸ್ಪರ್ಧೆಯನ್ನು ಮಾಡ್ತಾರೆ. ಜೊತೆಲಿ ಉತ್ತಮ ರೀತಿಯಿಂದ ನಗರಸಭೆ ಆಡಳಿತ ನಡೆಸಬೇಕು ಅನ್ನತಕ್ಕಂಥ ವಿಚಾರವನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಿ, ಶಿರ್ಸಿ ನಗರಸಭೆ ಬಹಳ ಭ್ರಷ್ಟಾಚಾರದಿಂದ ಕೂಡಿತ್ತು ಆಡಳಿತ. ಆ ಒಂದು ವಿಚಾರದಲ್ಲೂ ಕೂಡ ಭೀಮಗರ್ಜನೆಯವರು ಧ್ವನಿಯನ್ನು ಎತ್ತಿದ್ರು. ಆದರೆ ಅವರಿಗೂ ಕೂಡ ಭೀಮಗರ್ಜನೆ ತಂಡದವರಿಗೂ ಕೂಡ ಉತ್ತಮ ಆಡಳಿತ ನೀಡಬೇಕು, ಭ್ರಷ್ಟಾಚಾರ ರಹಿತ ಒಂದು ಒಳ್ಳೆ ಆಡಳಿತ ನೀಡಬೇಕು ಅಂತ ನಗರಸಭೆಯ ಅಸ್ತಿತ್ವಕ್ಕೆ ಬರಬೇಕು ಅನ್ನತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡಿರ್ತಕ್ಕಂಥ ಈ ಭೀಮಗರ್ಜನೆ ತಂಡದವರು ಆ ಒಂದು ನಿಟ್ಟಿನಲ್ಲಿ ಕೂಡ ಹೋರಾಟ ಮಾಡ್ತಾರೆ ಅನ್ನತಕ್ಕಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಮತ್ತೆ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.